ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಐತಿಹಾಸಿಕ ಲಕ್ಕುಂಡಿಯಲ್ಲಿ ಉತ್ಖನನ ನಡೆಯುತ್ತಾ ಇದೆ. ನಿಡಿಸಿಕ್ಕ ಗ್ರಾಮದಲ್ಲಿ ಭೂಗರ್ಭ ಸೇರಿದ ಪುರಾತನ ವಸ್ತುಗಳಿಗಾಗಿ ಶೋಧ ನಡೆಸಲಾಗ್ತಾ ಇದೆ. 2ನೇ ದಿನವಾದ ಇವತ್ತು ಅವಶೇಷವೊಂದು ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿ ಬಗ್ಗೆ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ. ಉತ್ಖನನ ಭರದಿಂದ ಸಾಗಿದೆ. ಜನ ಕುತೂಹಲದ ಕಣ್ಣುಗಳಿಂದ ನೋಡ್ತಿದ್ದಾರೆ. ಭೂಮಿಯನ್ನ ಅಗೆಯುತ್ತಿರುವ ಹಾರೆ ಪಿಕಾಸಿಗೆ ಪುರಾತನ ವಸ್ತುವೊಂದು ಸಿಕ್ಕೇ ಬಿಟ್ಟಿದೆ. ಒಡೆದ ಮಣ್ಣಿನ ಮಡಕೆಯ ತುಣುಕು ಪತ್ತೆಯಾಗಿದೆ. ಇದು ಗದಗ ಜಿಲ್ಲೆಯ ಲಕ್ಕುಂಡಿಯ ದೃಶ್ಯ. ರಾಜಾಳ್ವಿಕೆಯ ಇತಿಹಾಸದಲ್ಲಿ ದಾಖಲಾದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದ ದೃಶ್ಯ. ಆ ಒಂದು ಏನು ಪತ್ತೆಯಾಗಿದೆ ಆ ವಸ್ತುವನ್ನು ಪರಿಶೀಲನೆ ಮಾಡಬೇಕು. ಅದು ಯಾವ ಕಾಲದ್ದು ಏನು ಅನ್ನೋದ್ರ ಬಗ್ಗೆ ಅವರೇ ಸ್ಪಷ್ಟಪಡಿಸಬೇಕು. ಇದು ನೋಡ್ಬೋದು, ಏನು ಸುಮಾರು 2 ಅಡಿ ಆಳ ಅಗದ ನಂತರ ಈ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ವೀಕ್ಷಕರೇ, ಅಷ್ಟಕ್ಕೂ ಗದಗದ ಲಕ್ಕುಂಡಿಯಲ್ಲಿ ಪತ್ತೆಯಾದ ಈ ವಸ್ತು ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಲಕ್ಕುಂಡಿಯಲ್ಲಿ ಈ ಉತ್ಖನನ ನಡೆಯೋದಕ್ಕೆ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಲಕ್ಕುಂಡಿಯ ಚಿತ್ರಣವನ್ನ ಬದಲಾಯಿಸಿದ್ದು ಭೂಗರ್ಭದಲ್ಲಿ ಸಿಕ್ಕ ಮಡಕೆಯಲ್ಲಿದ್ದ ನಿಧಿ, ಬಂಗಾರದ ನಿಧಿ. ಬಂಗಾರದ ಸರ, ಬಂಗಾರದ ಕಡಗ, ಬಂಗಾರದ ತೋಳುಬಂದಿ. 7 ದಿನಗಳ ಹಿಂದೆ ಅಂದ್ರೆ ಇದೇ ತಿಂಗಳ 10ನೇ ತಾರೀಕು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮ ವಿಚಿತ್ರ ವಿದ್ಯಮಾನವೊಂದಕ್ಕೆ ಸಾಕ್ಷಿಯಾಗಿತ್ತು. ಬರೋಬ್ಬರಿ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಗಂಗವ್ವ ಬಸವರಾಜ ರಿತ್ತಿ ಎಂಬವರ ಜಾಗದಲ್ಲಿ ಮನೆ ಕಟ್ಟಲು ಪಾಯಾಗೆಯುವಾಗ ಮಡಿಕೆಯಲ್ಲಿ ತುಂಬಿಡಲಾಗಿದ್ದ ನಿಧಿ ಸಿಕ್ಕಿತ್ತು. ಬರೋಬ್ಬರಿ 466 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿತ್ತು. ಕುಟುಂಬದವರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ತೋರಿದ್ರು. ನಿಧಿ ಸಿಕ್ಕ ಬಳಿಕ ಕುಟುಂಬದ ಅದೃಷ್ಟ ಬದಲಾಗಬೇಕಿತ್ತು. ಆದ್ರೆ ಗದಗದ ಲಕ್ಕುಂಡಿಯಲ್ಲಿ ಆಗಿದ್ದೇ ಬೇರೆ. ಮನೆಗೆ ಪಾಯ ತೆಗೆಯುವಾಗ ಸಿಕ್ಕ ನಿಧಿಯಿಂದ ರಿತ್ತಿ ಕುಟುಂಬವೇ ಕಂಗಾಲಾಗಿತ್ತು. ನಿಧಿ ಸಿಕ್ಕ ಬಳಿಕ ಹಾರಿ ಹೋಯಿತು ನೆಮ್ಮದಿ. ಕುಟುಂಬ ಭಯಭೀತ. ಬಂಗಾರದ ಬೆಲೆ ಸರ್ವಕಾಲಿಕ ಏರಿಕೆಯಾಗಿರೋ ಈ ದಿನದಲ್ಲಿ ಈ ಬಂಗಾರದ ಮಾರ್ಕೆಟ್ ವ್ಯಾಲ್ಯೂ 60 ಲಕ್ಷ ರೂಪಾಯಿಗೂ ಮೇಲಿದೆ. ಇಷ್ಟು ಬೆಲೆ ಬಾಳುವ ಬಂಗಾರದ ನಿಧಿ ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ ಪಕ್ಕದ ಮನೆಗೂ ಗೊತ್ತಾಗದಂತೆ ಗುಟ್ಟಾಗಿ ದುಡ್ಡು ಮಾಡಿಕೊಳ್ತಿದ್ರು. ದಿನ ಬೆಳಗಾಗೋದ್ರಲ್ಲಿ ಶ್ರೀಮಂತರಾಗಿ ಬಿಡ್ತಿದ್ರು. ಆದ್ರೆ ಈ ಬಡ ಕುಟುಂಬ ಪ್ರಾಮಾಣಿಕತೆ ಮೆರೆದಿತ್ತು. ಮನೆ ಪಾಯ ಅಗೆಯುವಾಗ ಸಿಕ್ಕ ಚಿನ್ನವನ್ನ ಸರಕಾರಕ್ಕೆ ನೀಡಿತ್ತು. ಆದ್ರೆ ದುರಂತ ಅಂದ್ರೆ ಈ ನಿಧಿ ಸಿಕ್ಕ ಕ್ಷಣದಿಂದ ಈ ಕುಟುಂಬದ ನೆಮ್ಮದಿಯೇ ಹಾರಿ ಹೋಗಿತ್ತು. ಒಂದು ಕಡೆ ಅಧಿಕಾರಿಗಳು ಅದು ನಿಧಿಯಲ್ಲ, ಪೂರ್ವಜರ ಚಿನ್ನ ಅಂತ ಹೇಳಿ ಗೊಂದಲ ಸೃಷ್ಟಿಸಿದ್ರು. ಮತ್ತೆ ಅದೇ ಅಧಿಕಾರಿಗಳು ಇಲ್ಲ, ಇದು ನಿಧಿನೇ ಅಂದಿದ್ರು. ಈ ಮಧ್ಯೆ ನಿಧಿಯನ್ನ ವಾಪಸ್ ನೀಡಿದ್ದ ಕುಟುಂಬವನ್ನ ಭಯ ಆವರಿಸಿಕೊಂಡಿತ್ತು. ಈ ಭಯಕ್ಕೆ ಕಾರಣ ನಿಧಿ ತೆಗೆದವರ ಮನೆತನವೇ ಸರ್ವನಾಶವಾಗುತ್ತೆ ಅನ್ನೋ ಗ್ರಾಮದ ಹಿರಿಯರ ಮಾತುಗಳು. ಪಬ್ಲಿಕ್ ಇಲ್ರಿ, ಅದು ಸಿಕ್ಕಿದ್ದು ನಮಗ ಗೊತ್ತಾದ್ರು ಅವರು ಏನೋ ಅವ್ರ ಮನೆತನ ಏನೋ ಉಳ್ದಿಲ್ರಿ. ಅವರೆಲ್ಲರೂ ಇದಾಗ್ಯಾರ್ರಿ. ಮಕ್ಕಳು ಅವರು ತಂದೆಯವ್ರಿ ಎಲ್ಲ ಖಾಲಿ ಆಗ್ಯಾರ್ರಿ. ಅವರು ಹ್ಞೂ ರೀ, ಸರ್ವನಾಶ ರೀ. ಅವ್ರ ಮನೆ ಏನೂ ಉಳ್ದಿಲ್ರಿ. ಅವ್ರಿಗೆ ಸಿಕ್ಕಿತ್ರಿ. ಅವ್ರ ಮಕ್ಕಳು ಅವರು ಎಲ್ಲರೂ ಖಾಲಿ ಆದ್ರೆ ಅವ್ರು ಯಾರು ಇಲ್ರಿ. ಈಗ ಅವ್ರು ಉದ್ಧಾರ ಆಗ್ಲಿಲ್ರಿ. ಅವ್ ತಲೆ ಹುಚ್ಚ. ಹ್ಞೂ ರೀ, ಎಲ್ಲಾರು ಇದು ಅವ ಎಲ್ಲ ಮಾರ್ಕೊಂಡು ಇದನ್ನ ಮಾಡ್ಕೊಂಡ್ರಿ 3,000 ರಂಗ್ ತೊಲಿ ಹಂಗೆ ಮಾರಿ ಎಲ್ಲ ಇದನ್ನ ಮಾಡಿಬಿಟ್ರಿ. ಅವ್ರು ಯಾರೂ ಇಲ್ರಿ. ತಲೆ ಹುಚ್ಚ ಆದ್ರಿ, ಬೇಡಿ ಹಾಕಿತ್ರಿ ಕೈಗೆ ಕಾಲಿಗ್ರಿ, ಹುಚ್ಚ ಹಿಡಿತ್ರಿ. ಅದು ಸಿಕ್ಕಿದ್ರಿ ಈಗ 34-35 ವರ್ಷದ ಹಿಂದ್ರಿ. ಅದು ಲಕ್ಕುಂಡಿ 101 ಬಾವಿ, 101 ದೇಗುಲಗಳಿರುವ ಗ್ರಾಮ. ರಾಜ ಮಹಾರಾಜರು ಆಳಿದ ಇತಿಹಾಸ ಹೊಂದಿರುವ ಗ್ರಾಮ. ಈ ಗ್ರಾಮದಲ್ಲಿ ಸಾಕಷ್ಟು ನಿಧಿ ಇದೆ ಅನ್ನೋ ಮಾತು ಚಾಲ್ತಿಯಲ್ಲಿದೆ. ಆದ್ರೆ ಆ ನಿಧಿಯನ್ನ ಕೋಣ ಮತ್ತು ಸರ್ಪ ಕಾಯ್ತಿದೆ. ಇವು ನಿಧಿ ತೆಗೆಯಲು ಹೋದವರನ್ನ ಕೊಂದಿವೆ ಅಂತ ಊರಿನ ಹಿರಿಯಜ್ಜ ಶಿವಬಸಪ್ಪ ಹೇಳಿದ್ರು. ಮತ್ತೊಬ್ಬ ಅಜ್ಜ ನಿಧಿ ತೆಗೆದವರು ರಕ್ತ ಕಾರಿಕೊಂಡು ಸಾಯ್ತಾರೆ ಎಂದಿದ್ರು. ಯಾವ ರೀತಿ ಕಾವಲಿ ಅದ ರೀ? ಪ್ರಾಣ ಒಟ್ಟು ಮನುಷ್ಯನ ಪ್ರಾಣ ತೊಗೊಂಡ್ಬಿಡೋದು.
ಹಂಗಾಗಿ ಜನ ಯಾವುದೂ ಅಲ್ಲಿ ಹೋಗಿಲ್ಲ. ಈ ಥರ ನಿಧಿ ಹುಡ್ಕೊಂಡು ಬಂದ ಅಥವಾ ನಿಧಿ ಸಂಬಂಧ ಏನಾದರೂ ಇಲ್ಲಿ ಅವಘಡ ಬೇರೆ ರೀತಿಯಿಂದ ಅವಘಡ ಏನಾದರೂ ನಡೆದವೇನ್ರಿ? ರಕ್ತ ಕಾಯ್ಕೊಂಡು ಸತ್ತಾರಂತೆ. ರಕ್ತ ಕಾಯ್ಕೊಂಡು ಸತ್ತಾರೆ. ಯಾವಾಗ ನಿಮ್ಗೆ ಮಾಹಿತಿ ಇರ್ಬೇಕಾರೆ ನಮಗೆಲ್ಲ ಹಿರಿಯರು ಹೇಳ್ತದೆ ಅಲ್ಲಿ ಬ್ಯಾಡ ಅಂದ್ರಂತೆ. ಶೌಗಿವರಪ್ಪನ ದೇವಸ್ಥಾನ ಅಲ್ಲಿ ಬ್ಯಾಡ ಅಂತ ನಿಮ್ಮ ಮಂತ್ರ ಹೇಳಿ ಕೇಳಿಲ್ಲ. ಅವು ಏನು ಮಾರಕ್ಕೆ ತಂದು ಸತ್ತ. ಹೆಂಗೆ ಸತ್ರಂತ? ಅದು ಬ್ಯಾದಂತ ಏನೋ ಎಬ್ಬಿಸಿ ರಕ್ತ ಕಾಯ್ಕೊಂಡು ಒಮ್ಮೆ ಸತ್ತ ಅಂದ್ರೆ ಆಗ ಮಾತಾಡ್ತಿದ್ರು ಹಿರಿಯರು. ಆಯ್ತು ಅದು ಹಿಂದಕ್ಕೇನೋ ನಾವು ನಾಲ್ಕು ಆಗಿದ್ವಿ ಅಂತೇಳಿ ಬಂಗಾರ ಸಿಕ್ಕಿದ್ವಿ. ಅದು ಒಳ್ಳೇದಲ್ಲ ಅಂತ. ಈ ಮಾತುಗಳನ್ನ ಕೇಳಿ ಪ್ರಜ್ವಲ್ ರೀತಿ ಕುಟುಂಬ ಕಂಗಾಲಾಗಿತ್ತು. ನಿಧಿಗೂ ನಿಧಿಯೂ ಇಲ್ಲ, ಮನೆಗೆ ಮನೆಯೂ ಇಲ್ಲ, ಜೊತೆಗೆ ನಿಧಿ ಸಿಕ್ಕಿರೋದ್ರಿಂದ ಏನಾಗುತ್ತೋ ಏನೋ ಅನ್ನೋ ಆತಂಕ ಈ ಕುಟುಂಬವನ್ನ ಆವರಿಸಿತ್ತು. ಈ ಸಂಕಷ್ಟದ ಸಮಯದಲ್ಲಿ ಕಸ್ತೂರಿ ರೀತಿ ತವರು ಮನೆಯವರು ಆಸರೆಯಾಗಿದ್ರು. ತಾಯಿ ಮಗನಿಗೆ ಆಶ್ರಯ ನೀಡಿದ್ರು. ಈ ತಾಯಿ ಮಗನಿಗೆ ಸರ್ಕಾರ ಮನೆ ಕಟ್ಟಿಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ರು. ಈಗ ಅವ್ರ ನಿಯಮಾವಳಿ ಪ್ರಕಾರ ಏನೈತಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ನವರು ಹೇಳ್ಯಾರ. ಇವರು 5 ಪಾಲನೆ 1 ಪಾಲು ಅವ್ರಿಗೆ ಕೊಡ್ತೀವಿ, 4 ಪಾಲು ಸರ್ಕಾರಕ್ಕೆ ಸೇರಿದ್ದು ಅಂತ ಅವರು ಹೇಳ್ಯಾರ. ಈಗ ಅದ್ರ ಪ್ರಕಾರ ಈಗ ಬಂಗಾರ ಅಂತರೂ ಅವ್ರು ತೊಗೊಳಲ್ಲ. ಬಂಗಾರದ ಆಸೆ ಇದ್ದಿದ್ರು ಅವಾಗ ತೊಗೊಂಡು ಹೋಗಿದ್ರು ಅವರು. ಕಡು ಬಡ್ರು ಅವ್ರು ಏನಂತ ಆಗರ್ಭ ಶ್ರೀಮಂತರಲ್ಲ ಏನಲ್ಲ. ಆದರೆ ಅಂಥದ್ದು ಅವ್ರು ಪ್ರಾಮಾಣಿಕ ಮೆರೆದಾರ. ಆ ದೃಷ್ಟಿ ಇಟ್ಕೊಂಡ್ರ ಸರ್ಕಾರ ಇದನ್ನು ಮುತುವರ್ಜಿ ವಹಿಸಿ ಅಥವಾ ಸೂಕ್ತ ಆತ ಏನು ಕೇಳಕತ್ತಾನ, ಬರೀ ಒಂದು ಮನೆ ಕಟ್ಟಿಸ್ಕೊಡ್ರಿ ಅಂತ ಕೇಳಕತ್ತಾನಂತ. ಅವ ಏನು ದೊಡ್ಡದು ಒಂದು ಬಂಗ್ಲೆ ಕಟ್ಟಿಸೋದು ಕೇಳಕತ್ತಿಲ್ಲ. ಅದು ಸೂಕ್ತವಾದ ವ್ಯವಸ್ಥೆ ಮಾಡಿಕೊಡ್ಬೇಕು. ಪ್ರಾಮಾಣಿಕತೆ ಮೆರೆದ ಬಾಲಕನ ಕುಟುಂಬಕ್ಕೆ ಮನೆ ಭಾಗ್ಯ, ಸಚಿವರ ಘೋಷಣೆ. ನಿಧಿ ವಾಪಸ್ ನೀಡಿದ ಪ್ರಜ್ವಲ್ ಕುಟುಂಬಕ್ಕೆ ಚಿನ್ನವೂ ಇಲ್ಲ, ಮನೆಯೂ ಇಲ್ಲ ಎನ್ನುವಂತಾಗಿತ್ತು. ಪ್ರಜ್ವಲ್ ಕುಟುಂಬದ ಸಂಕಷ್ಟದ ಬಗ್ಗೆ ಟಿವಿ9 ನಿರಂತರ ವರದಿ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ಲಕ್ಕುಂಡಿ ಗ್ರಾಮಕ್ಕೆ ಭೇಟಿ ನೀಡಿದ್ರು. ಬಾಲಕನ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ರು. ಪ್ರಜ್ವಲ್ ಮೇಲೆ ಹೂವಿನ ಮಳೆಗರೆದಿದ್ರು. ನಾನು ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಹೇಳ್ತೀನಿ. ಪ್ರಜ್ವಲ್ ನಮ್ಮ ಗದಗ ಜಿಲ್ಲೆಯ ಕೀರ್ತಿಯನ್ನೇ ಹೆಚ್ಚಿದ್ದಾನೆ. ಬಂಗಾರದಂಥ ಮನಸ್ಸು ಎರಡನ್ನೂ ಸಹಿತ ದೇಶವ್ಯಾಪಿ ಧಿಕ್ಕರಿಸಿರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿಗೆ ನಾನು ನನ್ನ ಕೃತಜ್ಞತೆಯನ್ನು ಹೇಳ್ತೇನೆ. ಇದೇ ವೇಳೆ ಸಚಿವ ಎಚ್.ಕೆ. ಪಾಟೀಲ್ ಕಸ್ತೂರವ್ವ ರೀತಿ ಕುಟುಂಬಕ್ಕೆ ಮನೆ ಕಟ್ಟಿಕೊಡೋ ಭರವಸೆ ನೀಡಿದ್ರು. ಇದಿಷ್ಟೇ ಅಲ್ಲದೆ ಜನವರಿ 26ರಂದು ಗಣರಾಜ್ಯೋತ್ಸವ ದಿನ ಗೌರವ ಸಲ್ಲಿಸುವುದಾಗಿ ಘೋಷಿಸಿದ್ರು. ಕಾನೂನು ನಿಯಮದ ಪ್ರಕಾರ ಏನೇನು ಮಾಡಬೇಕು ಮಾಡ್ತೀವಿ. ಇವೆಲ್ಲ ಅವ್ರಿಗೆ ನಾವು ಮನೆ ಕೊಡೋದ್ರ ಬಗ್ಗೆ ಏನು ಊರು ಹಿರಿಯರು ಹೇಳಾರಲ್ಲ, ಅದಕ್ಕೆ ಸ್ಪಂದಿಸೋದು ಅದೆಲ್ಲ ಆ ಕಾನೂನಿನ ಪ್ರಕಾರ ಅಲ್ಲ. ನಾವು ಅವ್ರಿಗೆ ಗೌರವಿಸುವ ದೃಷ್ಟಿಯಿಂದ ಅವು ಉಳ್ಕಿವೆಲ್ಲ ಮಾಡ್ತೀವಿ. ಈ ನೌಕರಿ ಕೊಡೋ ವಿಚಾರ, ಅವ್ರಿಗೆ ಜಾಗ ಕೊಡೋ ವಿಚಾರ, ಅವ್ರ ಮನೆ ಕೊಡೋ ವಿಚಾರ ಏನೈತಲ್ಲ, ಅದು ಕಾಯ್ದೆ ಕಾನೂನಾಗ ಐತೆ ಅಂತಲ್ಲ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ಈ ಪ್ರಾಮಾಣಿಕತನವನ್ನು ಏನು ಮೆರೆದಿದ್ದಾರೆ, ಅದಕ್ಕಾಗಿ ಗೌರವ ಕೊಡೋದ್ರ ಸಲುವಾಗಿ ಅದು ಮಾಡ್ತಾರೆ. ಜನರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ ಕೊಡ್ತೀರಿ ಸರ್ ಕುಟುಂಬಕ್ಕೆ? ಜನವರಿ 26ಕ್ಕೆ ಅವ್ರಿಗೆ ನಾವು ಜಿಲ್ಲಾ ಕ್ರೀಡಾಂಗಣದೊಳಗೆ ಗೌರವಿಸೋದ್ರ ಜೊತೆಗೆ ಅವ್ರಿಗೆ ಏನು ಸರ್ಕಾರ ಮಾಡ್ತದೆ ಅನ್ನೋದನ್ನು ಹೇಳ್ತದೆ, ಅವ್ರಿಗೆ ಹೇಳ್ತಾರೆ. ನಿಧಿ ಸಿಕ್ಕಿದ್ದು, ನಿಧಿ ಸಿಕ್ಕ ಬಳಿಕ ಗ್ರಾಮಸ್ಥರ ಮಾತು ಕೇಳಿ ರಿತ್ತಿ ಕುಟುಂಬ ಕಂಗಾಲಾಗಿದ್ದು, ನಿಧಿಯನ್ನು ಕಳೆದುಕೊಂಡು ಮನೆಯೂ ಇಲ್ಲದೆ ನಿರಾಶೆಯಾಗಿದ್ದು, ಬಳಿಕ ಸರ್ಕಾರದಿಂದಲೇ ಮನೆಯ ಭರವಸೆ ನೀಡಿದ್ದು. ಹೀಗೆ ಎಲ್ಲ ಬೆಳವಣಿಗೆಗಳ ನಡುವೆ ನಿಧಿ ಸಿಕ್ಕ ಲಕ್ಕುಂಡಿ ಗ್ರಾಮದಲ್ಲಿ ಭೂಮಿಯ ಗರ್ಭವನ್ನ ಅಗೆಯಲಾಗುತ್ತಿದೆ. ಉತ್ಖನನದ 2ನೇ ದಿನವಾದ ಇಂದು ಕಾಲಗರ್ಭ ಸೇರಿ ಭೂಮಿಯಡಿ ಮರೆಯಾಗಿದ್ದ ಪುರಾತನ ವಸ್ತು ಪತ್ತೆಯಾಗಿದೆ. ಇದು ನೋಡ್ಬೋದು, ಈಗೇನು ಸುಮಾರು 2 ಅಡಿ ಆಳ ಅಗದ ನಂತರ ಈ ಒಂದು ಏನು ಪ್ರಾಚ್ಯಾವಶೇಷ ಪತ್ತೆಯಾಗಿದೆ. ಇದಕ್ಕೆ ಏನು ಅಂತಾರೆ ಅಂತ ಅನ್ನೋದ್ರ ಬಗ್ಗೆ ಇದು ಯಾವ ಕಾಲದ್ದು, ಅದಕ್ಕೆ ಇದು ಯಾವ ವಸ್ತು ಏನು ಅನ್ನೋದು ರಾಜ್ಯ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯವರು ಇದು ಏನು ಪರಿಶೀಲನೆ ಮಾಡಿ ಅವಾಗೆ ಅವರು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಹೀಗಾಗಿ ಇಲ್ಲಿ ಇಂಥ ಏನು ಪ್ರಾಚ್ಯಾವಶೇಷಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾವೆ. ಆದರೆ ಈ ಭಾಗದಲ್ಲಿ ಏನು ಈಗಾಗಲೇ ಗ್ರಾಮಸ್ಥರು ಹಿರಿಯರು ಹೇಳೋ ಪ್ರಕಾರ ಸಾಕಷ್ಟು ಚಿನ್ನಾಭರಣದಿದೆ, ಇಲ್ಲಿ ಪಕ್ಕದಲ್ಲೇ ಟಂಕಸಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ವಸ್ತುಗಳನ್ನ ಸಿಗಬೇಕಾದ್ರೆ ಸುಮಾರು 10 ಅಡಿ ಆಳ ಅಗದ ನಂತರ ಅಂಥವು ಏನಾದರೂ ಸಿಗ್ಬೋದು. ಬಟ್ ಸದ್ಯಕ್ಕಂತರೂ ಈಗ ಪ್ರಾಚ್ಯಾವಶೇಷ ವಸ್ತು ಒಂದು ಪತ್ತೆಯಾಗಿದೆ. ಸದ್ಯ ಪತ್ತೆಯಾಗಿರುವ ಈ ಕಲ್ಲಿನ ರಚನೆ ಶಿವಲಿಂಗದ ಪೀಠ ಎನ್ನಲಾಗಿದೆ. ಇನ್ನು ಮಡಿಕೆಯ ತುಣುಕುಗಳು ಪತ್ತೆಯಾಗಿವೆ. ಆದರೆ ಲಕ್ಕುಂಡಿ ಗ್ರಾಮದ ಸುಭಾಷಜ್ಜ ಹೇಳೋದೇ ಬೇರೆ, ಇಲ್ಲಿ ಏನು ಸಿಗಲ್ಲ ಎಂದಿದ್ದಾರೆ. ಅವು ಗೌರ್ಮೆಂಟ್ ತಪ್ಪಿ ಪರೀಕ್ಷೆ ತಗೊಂಡ ಬಂದಿದ್ರು ಅಂತ. ಎಷ್ಟು ಜನ ಬಂದಿದ್ರು, ಏನೇನು ಸಿಕ್ಕು ಅವಾಗ? ಅವ್ರಿಗೆ ಏನು ಸಿಕ್ಕಿಲ್ಲ ಬಿಡ್ರಿ, ಎಲ್ಲ ಎಬ್ಬಿ ಎಲ್ಲ ಹಾಡಿದ್ರು ಮಾಡಿದ್ರು. 8-15 ದಿವಸ ಇದ್ರು ಅವರು, ಅವ್ರಿಗೆ ಏನು ಸಿಕ್ಕಿಲ್ಲ. ಈಗ ಮಾಡಕತ್ತಾರಲ್ಲ, ಮತ್ತೇನು ಸಿಗ್ಬೋದಾ? ಬಿಡ್ರಿ ಇಲ್ಲ ಇಲ್ಲ
ಊರಾಗ ಐತದ, ಇಲ್ಲಿ ಏನು ಇಲ್ಲ. ಲಕ್ಕುಂಡಿ ಗ್ರಾಮದಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಉತ್ಖನನ ಭರದಿಂದ ಸಾಗ್ತಿದೆ. ಇಂದು ಪತ್ತೆಯಾಗಿರುವ ಶಿವಲಿಂಗ ಪೀಠದ ರಚನೆ ಒಡೆದ ಮಡಕೆ ಕುತೂಹಲವನ್ನ ಹೆಚ್ಚಿಸಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.